ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ಲರಿಗೂ ದೇವ್ರು ತುಂಬಾ ಒಳ್ಳೇದು ಮಾಡಲಿ. ನಿಮಗೆಲ್ಲ ಏನೇನು ಬಯಸ್ತಾ ಇದ್ದೀರಾ ಅದೆಲ್ಲ ನಿಮಗೆ ದೇವ್ರು ಕೊಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನೆಗೆಟಿವಿಟಿನ ಹಿಂದೆ ಬಿಟ್ಟು ಬರೀ ಪಾಸಿಟಿವಿಟಿ ತಗೊಂಡು ಹೊಸ ವರ್ಷಕ್ಕೆ ಕಾಲಿಡೋಣ. ಹಾಗಂತ ಲಾಸ್ಟ್ ಇಯರ್ ಏನು ತಪ್ಪು ಮಾಡಿದ್ರಿ ಅದನ್ನು ಮತ್ತೆ ಈ ವರ್ಷ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಮೈಂಡಲ್ಲಿ ಇಟ್ಕೊಂಡು ಈ ವರ್ಷನ ಸ್ಟಾರ್ಟ್ ಮಾಡಿ. ಫೋಕಸ್ಡ್ ಆಗಿರಿ, ನಿಮಗೇನು ಖುಷಿ ಕೊಡುತ್ತೆ ಅದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 31st ತುಂಬ ಗ್ರ್ಯಾಂಡಾಗಿ ಸೆಲಿಬ್ರೇಟ್ ಮಾಡ್ತೀವಿ ಅಂತ ಏನೂ ಇಲ್ಲ, ಸಿಂಪಲಾಗೇ ಸೆಲಿಬ್ರೇಟ್ ಮಾಡ್ತೀವಿ. ಸೊ ಲೈಕ್ 12 o'clock ಆದಮೇಲೆ ಒಂದು ಪುಟಾಣಿ ಕೇಕ್ ತಂದು ನನ್ನ ಮಗನ ಜೊತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೇಕ್ ಕಟ್ ಮಾಡಿದ್ದ, ಅಷ್ಟೇ, ಇನ್ನೇನು ಮಾಡಿಲ್ಲ. ಬಟ್ ಹ್ಯಾಪಿಯಾಗಿರಬೇಕು, ಸೊ ಖುಷಿಗೋಸ್ಕರ ಮಾಡಿದ್ದೀನಿ ನಾನು. ಅದು ಬಿಟ್ಟು ಯಾರಿಗಾರ ತೋರಿಸ್ಕೋಬೇಕು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ದೊಡ್ಡದಾಗೆಲ್ಲ ಮಾಡೋಕ್ಕಾಗಲ್ಲ ಗೈಸ್. ಸೊ ನಮ್ಮ ಮನೇಲಿ ನಾವು ಯಾವ ಥರ ಸೆಲಿಬ್ರೇಟ್ ಮಾಡ್ದೋ ನಾನು ಆ ಥರನೇ ತೋರಿಸಿದ್ದೀನಿ ಈ ವಿಡಿಯೋಲ್ಲಿ. ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಗೈಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನನ್ನ ಚಾನೆಲ್ನ. ಗೈಸ್ ನಾವು ಏನೂ ಎಕ್ಸ್ಟ್ರಾ ಮಾಡಿದ್ದಿಲ್ಲ. ಸೊ ಲಾಸ್ಟಲ್ಲಿ ಲೈಕ್ 12 ಗಂಟೆ ಆದಮೇಲೆ ನನ್ನ ತಮ್ಮ ನಮ್ಮಮ್ಮ ಖುಷಿನ ಕೈ ಹಿಡ್ಕೊಂಡು ಕ್ಯೂಟಾಗಿ ಕೇಕ್ ಕಟ್ ಮಾಡಿಸ್ತಾಯಿದ್ರು. ನಂಗೆ ಒಂದು 3 ಜನ ನೋಡಿ ತುಂಬ ಖುಷಿ ಆಯ್ತಿತ್ತು. ಖುಷು, ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ಖುಷು ಮಾಮ. ಆ್ಯಕ್ಚುಲಿ ಗೈಸ್ ಏನಾಯಿತು ಗೊತ್ತಾ, ಊರಲ್ಲಿ ಮರಿ ಕಡ್ದಿದ್ರು. ಸೊ ಊರಲ್ಲೇ ಮಟನ್ ತಗೊಬಿಟ್ರು. ಅದಕ್ಕೋಸ್ಕರ ನಾನು ನನ್ನ ತಮ್ಮ ಮಟನ್ನೇ ತಿನ್ನಲ್ಲ. ಅದಕ್ಕೋಸ್ಕರ ನಮ್ಮ ಮನೇಲಿ ನಾನು ನನ್ನ ತಮ್ಮಂಗೋಸ್ಕರ ಬುರ್ಜಿ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡಿದ್ನು. ಆಮೇಲೆ ಸ್ವಲ್ಪ ಸಂಜೆ ಆದಾಗ ತಿನ್ನಬೇಕು ನಾನ್ ವೆಜ್ ಅಂತ ಅನ್ನಿಸ್ದಾಗ ನಾವು ತಂದೂರಿ ತರಿಸ್ಕೊಂಡು ಅವನು ನಾನು ಇಬ್ಬರು ತಿಂದೋ. ಗೈಸ್ ಫಸ್ಟ್ ಡೇ ಆಫ್ ದ ಇಯರ್ ನಂದು ಈ ಥರ ಇತ್ತು. ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.